ಶೈಲಸ್ಯ ಮಹತೀ ಶೋಭತೆ ಗೃಹ. ಆ ಬೆಟ್ಟದ ಬುಡದಲ್ಲೊಂದು ದೊಡ್ಡದಾದ ಗುಹೆ ಇದೆ. ಅದಕ್ಕೊಂದು ಅಡ್ಡವಾಗಿ ಮೇಲ್ನೋಟಕ್ಕೆ ಅದು ಗುಹೆ ಅಂತ ಕಾಣದಂತೆ ಅದಕ್ಕೊಂದು ಅಡ್ಡಲಾಗಿ ದೊಡ್ಡದಾದ ಶಿಲೆ ಇದೆ. ಶಿಲಾಪಿಧಾನ ಕಾಕುಸ್ತ ದುಃಖಂ ಚಾಸ್ಯ ಪ್ರವೇಶನಂ. ಸುಲಭದಲ್ಲಿ ಯಾರಿಗೂ ಕೂಡ ಆ ಗುಹೆಯ ಬಳಿಗೆ ಹೋಗಿ ಒಳ ಸೇರುವುದು ಅಸಾಧ್ಯವಾದ ಮಾತು. ತಸ್ಯಾಂ ವಸತಿ ಸುಗ್ರೀವಶ್ಚತುರ್ಭಿಸ್ಸಹ ವಾನರೈಃ. ಆ ಗುಹೆಯ ಹೊರಭಾಗದಲ್ಲೇ ಮೆತ್ತನೆ ಹರಿಯುವ ಒಂದು ತಡಸಲು ತಣ್ಣಗೆ ನೀರನ್ನು ಹೊತ್ತು ನಮ್ಮನ್ನು ಸ್ವಾಗತಿಸ್ತಾ ಇರುತ್ತೆ. ಅಲ್ಲೇ 4 ಜನ ವೀರವಾನರರ ಜೊತೆಗೆ ಸುಗ್ರೀವ ವಾಸ ಮಾಡ್ತಾ ಇದ್ದಾನೆ. ಕದಾಚಿತ್ ಶಿಖರೇ ತಸ್ಯ ಪರ್ವತಸ್ಯಾವತಿಷ್ಠತೆ. ಕೆಲವೊಮ್ಮೆ ಆ ಗುಹೆಯಿಂದ ಹೊರಕ್ಕೆ ಬಂದು ಪರ್ವತದ ತುದಿಯಲ್ಲಿ ಏನಾದರೂ ಎಲ್ಲ ದಿಕ್ಕುಗಳಲ್ಲಿ ಏನೇನು ನಡೀತಾ ಇದೆ ಅನ್ನೋದನ್ನು ಗಮನಿಸುವುದಕ್ಕಾಗಿ ಮೇಲಕ್ಕೆ ಹತ್ತುತ್ತಾನೆ. ಹೀಗೆ ಹೇಳಿ ಕವಂಧ ದುಃಖ ಪಡದಿರು, ಹೊರಡು ಅಂತ